ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಹರಿ ಅಂತ. ನಮ್ಮ ಹೆಸರು ಅಂಗಡಿ ಹೆಸರು ಮೈ ಮಾರ್ಕೆಟ್, HSR ಲೇಔಟು ಸೆಕೆಂಡ್ ಸೆಕ್ಟರ್ಲಿ ಇದೆ. SS ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಾ? SS ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಿ ಸರ್ ನೀವು? ಟೋಟಲ್ ಈಗ ಈ ಅಂಗಡಿ 2 ಇದೆ, ಇನ್ನೊಂದು ಅಂಗಡಿಲಿ 3 ಸ್ಕೇಲ್ ಇದೆ. ಟೋಟಲ್ 5 ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀವಿ. 5 ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾವು ಅದೇನೇ ಯೂಸ್ ಮಾಡ್ತಾ ಇದ್ದೀವಿ. 20 ವರ್ಷದಿಂದ SS ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಯಾರು ಸಪ್ಲೈ ಮಾಡಿದ್ರು ಸರ್ ನಿಮಗೆ? SSR ಸೊಲ್ಯೂಷನ್ ಅಂತ ಸಪ್ಲೈ ಮಾಡ್ತಾರೆ ನಮಗೆ. SSR ಸೊಲ್ಯೂಷನ್ ಅಂತ ಅವರೇ ಎಲ್ಲ ಸಪ್ಲೈ ಮಾಡ್ತಾರೆ. ಏನೋ ಪ್ರಾಬ್ಲಮ್ ಇದ್ರೇನೋ ಸಾಲ್ವ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವರೇ ಬಂದು ಸಾಲ್ವ್ ಮಾಡ್ತಾರೆ. ಓಕೆ, 20 ವರ್ಷದಿಂದನೂ ಇದೇ ಸ್ಕೇಲ್ ಇದೆಯಾ ಸರ್? ಹಿಂಗೆ? ಹೌದು ಸರ್, ಇದೇ ಸ್ಕೇಲ್. ಫಸ್ಟ್ ಒಂದು ನಾವು ಇದರಲ್ಲಿ ಟೈಪ್ ಮಾಡೋ ಥರ ಇತ್ತು, ಅದು ಮುಂದೆ ಪ್ರಿಂಟ್ ಬರೋ ಟೈಪಲ್ಲಿ ಇತ್ತು. ಈಗ ಇದು ಈ ಥರ ಪ್ರಿಂಟ್ ಮಾಡಿ ಈಗ ಸಪ್ರೇಟ್ ಪ್ರಿಂಟ್ ಮಾಡಿದ್ವಿ. ಮುಂಚೆ ಅದರಲ್ಲಿ ಪ್ರಿಂಟ್ ಬರ್ತಾ ಟೈಪಲ್ಲಿ ಇತ್ತು. ಓಕೆ, 20 ವರ್ಷದಿಂದ SS ಸ್ಕೇಲ್ ಯೂಸ್ ಮಾಡ್ತಾರೆ. ಓಕೆ, ಇದರಲ್ಲಿ ಈಗ ಅವರು ಕಸ್ಟಮರ್ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟರೆ ಇಲ್ಲಿಟ್ಟು ತಕ್ಷಣ ನಮಗೆ ಇಲ್ಲಿ ವೆಯ್ಟ್ ಬರುತ್ತೆ ಆಟೋಮೆಟಿಕ್. ಅದೇ ಎಲ್ಲ ಸಿಸ್ಟಮ್ ಅಲ್ಲಿ ವೆಯ್ಟ್ ಬರುತ್ತೆ. ಅದಾದ್ಮೇಲೆ ಪ್ರಿಂಟರ್ ಅಲ್ಲಿ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಓಕೆ ಓಕೆ ಓಕೆ. 20 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? 20 ವರ್ಷ ಅದನ್ನೇ ಯೂಸ್ ಮಾಡ್ತಾರೆ. ಪೇಪರ್ ರೋಲ್ಸ್ ಎಲ್ಲ ಯಾರು ಸಪ್ಲೈ ಮಾಡ್ತಾರೆ? ಪೇಪರ್ ರೋಲ್ಸ್ ಎಲ್ಲ ಅದೇ SSR ಸೊಲ್ಯೂಷನ್ ಸಪ್ಲೈ ಮಾಡೋದು. ಯಾವುದೋ ಸರ್ವಿಸ್ ಎಲ್ಲ ಇತ್ತು ಅಂದ್ರೆ ಹಿಂಗೆ ಯಾವ ಥರ ಅಪ್ರೋಚ್ ಮಾಡ್ತಾ ಇದ್ರಿ? ಸರ್ವಿಸ್ ಎಲ್ಲ ಬಂದರೆ ನಮಗೆ ಏನೋ ಪ್ರಾಬ್ಲಮ್ ಆಗಿದ್ರೆ, ಇಲ್ಲ ಪ್ರಿಂಟ್ ಬರ್ತಾ ಇಲ್ಲ ಏನೋ ವೇಯಿಂಗ್ ಏನೋ ಮಿಸ್ಟೇಕ್ ಇದ್ದರೆ ಅವ್ರು ಫೋನ್ ಮಾಡಿದ್ರೆ ಬಂದು ಸರ್ವಿಸ್ ಮಾಡ್ತಾರೆ. ಇಮಿಡಿಯೇಟ್ ಸರ್ವಿಸ್ ಬಂದು ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ.